ಜಸ್ಟ್ ಸೈಕಲ್ ಮೇಲೆ ಡಿಟರ್ಜೆಂಟ್ ಮಾರಿದ ವ್ಯಕ್ತಿ ಕೋಟ್ಯಾಂತರ ಮನೆಗಳಿಗೆ ತಲುಪಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒಬ್ಬ ಸಣ್ಣ ಸರ್ಕಾರಿ ನೌಕರ ತಿಂಗಳ ಸಂಬಳ ಸಾಕಾಗದೆ ಕೆಲಸ ಮುಗಿಸಿ ಮನೆಗೆ ಬಂದು ರಾತ್ರಿ ಹೊತ್ತಲ್ಲಿ ಸಣ್ಣ ಕೋಣೆಯಲ್ಲಿ ಪೌಡರ್ ಅನ್ನ ತಯಾರು ಮಾಡ್ತಾ ಇದ್ದ. ಬೆಳಗ್ಗೆ ಆ ಪೌಡರ್ ಪ್ಯಾಕೆಟ್ಗಳನ್ನ ಸೈಕಲ್ಗೆ ಕಟ್ಟಿ ಮನೆ ಮನೆಗೆ ತೆರಳಿ ಮಾರಾಟ ಮಾಡ್ತಾ ಇದ್ದ. ಅನೇಕರು ನಕ್ಕರು, ಯಾರು ಕೂಡ ಗಮನ ಕೊಡಲಿಲ್ಲ. ಆದರೆ ಆ ವ್ಯಕ್ತಿ ಒಂದು ದಿನ ಇಡೀ ಭಾರತದ ಅತಿ ದೊಡ್ಡ FMCG ಬ್ರ್ಯಾಂಡ್ಗಳಲ್ಲಿ ಒಂದನ್ನ ನಿರ್ಮಿಸಿದ. ಆ ವ್ಯಕ್ತಿ ಕರ್ಸನ್ ಭಾಯ್ ಪಟೇಲ್. ಇವತ್ತು ನಾವು ನೋಡ್ತಾ ಇರುವಂತಹ ನಿರ್ಮಾ ಒಂದು ಕಂಪನಿ ಮಾತ್ರ ಅಲ್ಲ, ಅದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಹಠ ಮತ್ತು ಪರಿಶ್ರಮಕ್ಕೆ ಸಿಕ್ಕ ಜೀವಂತ ಉದಾಹರಣೆ. ಅದು 1970ರ ದಶಕ. ಭಾರತದಲ್ಲಿ ಡಿಟರ್ಜೆಂಟ್ ಮಾರುಕಟ್ಟೆ ಅಂದ್ರೆ ದುಬಾರಿ ಬ್ರ್ಯಾಂಡ್ಗಳ ಸಾಮ್ರಾಜ್ಯ. ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ಆ ಡಿಟರ್ಜೆಂಟ್ಗಳು ಕೈಗೆ ಸಿಗ್ತಾ ಇರಲಿಲ್ಲ. ಇಲ್ಲಿ ಅನೇಕರು ಇದೇ ಮಾರುಕಟ್ಟೆ, ಇದೇ ನಿಯಮ ಹೀಗೆ ಇರುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಕರ್ಸನ್ ಭಾಯ್ ಪಟೇಲ್ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಬಡವರು ಕೂಡ ಒಳ್ಳೆಯ ಡಿಟರ್ಜೆಂಟ್ ಅನ್ನ ಬಳಸಬಾರ್ದಾ? ಅದೇ ಪ್ರಶ್ನೆ ಒಂದು ಸಾಮ್ರಾಜ್ಯದ ಅಡಿಪಾಯವಾಯಿತು. ತುಂಬಾ ಚಿಕ್ಕದಾಗಿ ಆರಂಭವಾದ ಈ ಪ್ರಯಾಣ ನಿಧಾನವಾಗಿ ಬೆಳೆಯಿತು. ಒಂದು ಬೀದಿ, ಒಂದು ಕಾಲೋನಿ, ಒಂದು ನಗರ, ಒಂದು ರಾಜ್ಯ, ಕೊನೆಗೆ ಇಡೀ ದೇಶ. ನಿರ್ಮಾ ಒಂದು ಬ್ರ್ಯಾಂಡ್ ಮಾತ್ರ ಅಲ್ಲ, ಒಂದು ಚಳವಳಿಯಾಗಿ ಬದಲಾಯಿತು. ಆದರೆ ಇಲ್ಲಿಂದ ನಿಜವಾದ ಕತೆ ಶುರುವಾಯಿತು. ಒಂದು ದಿನ ಭಾರತಕ್ಕೆ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನೀಸ್ ಬಂದವು. ಸಾವಿರಾರು ಕೋಟಿ ಬಜೆಟ್ಗಳು, ಬೃಹತ್ ಜಾಹೀರಾತುಗಳು, ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳು. ಎಲ್ಲರೂ ಒಂದೇ ಮಾತು ಹೇಳಿದ್ರು, ಇನ್ನು ನಿರ್ಮಾ ಕತೆ ಮುಗಿಯಿತು. ಈ ಸ್ಪರ್ಧೆಯನ್ನ ಎದುರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅನೇಕ ಕಂಪನಿಗಳು ಇಂತಹ ಸಂದರ್ಭದಲ್ಲಿ ಕುಸಿದು ಬೀಳುತ್ತವೆ, ಭಯ ಪಡುತ್ತವೆ, ಮಾರುಕಟ್ಟೆಯನ್ನ ಬಿಟ್ಟು ಓಡಿ ಹೋಗುತ್ತೆ. ಆದರೆ ಕರ್ಸನ್ ಭಾಯ್ ಪಟೇಲ್ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಂಡಿದ್ರು. ನನ್ನ ಶಕ್ತಿ ಜಾಹೀರಾತಲ್ಲ, ನನ್ನ ಶಕ್ತಿ ಕಸ್ಟಮರ್ಸ್. ಅವರು ಒಂದು ವಿಚಾರವನ್ನ ಎಂದಿಗೂ ಕೂಡ ಮರ್ತೇ ಇಲ್ಲ. ತಮ್ಮ ಬ್ರ್ಯಾಂಡ್ ಯಾಕೆ ಹುಟ್ಕೊಳ್ತು, ಯಾರಿಗಾಗಿ ಹುಟ್ಕೊಳ್ತು, ಬೆಲೆಯಲ್ಲಿ ಮೌಲ್ಯವನ್ನ ನೀಡಿದ್ರು, ಗುಣಮಟ್ಟದಲ್ಲಿ ವಿಶ್ವಾಸವನ್ನ ನೀಡಿದ್ರು, ಜನರೊಂದಿಗೆ ಸಂಬಂಧವನ್ನ ಮುಂದುವರಿಸಿದ್ರು. ಫಲಿತಾಂಶ ದೊಡ್ಡ ದೊಡ್ಡ ದಿಗ್ಗಜರ ನಡುವೆಯೂ ಕೂಡ ನಿರ್ಮಾ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ತು. ಇವತ್ತು ನಿಮ್ಮ ಬಳಿ ಒಂದು ಸಣ್ಣ ಆರಂಭ ಮಾತ್ರ ಇರಬಹುದು, ಆದರೆ ನಾಳೆ ಅದು ಜೀವನದ ಅತಿ ದೊಡ್ಡ ಸಾಮ್ರಾಜ್ಯಕ್ಕೆ ಅಡಿಪಾಯ ಆಗ್ಬೋದು. ಇದೇ ನಿರ್ಮಾ ಕಮ್ಬ್ಯಾಕ್ ಮೈಂಡ್ ಸೆಟ್.